ಯೋಗೇಶ್ ಗೌಡ ಕೊಲೆ ಕೇಸ್ನ ಅಪರಾಧಿ ವಿನಯ್ ಕುಲಕರ್ಣಿ ಮತ್ತವರ ಗ್ಯಾಂಗ್ಗೆ ಇವತ್ತು ಶಿಕ್ಷೆ ಏನು ಅನ್ನೋದು ನಿಗದಿಯಾಗುವುದಕ್ಕಿದೆ. ಶಿಕ್ಷೆ ಪ್ರಮಾಣವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟಿಸೋದಕ್ಕಿದೆ. ಸೆಷನ್ ಕೋರ್ಟ್ ಕಟಕಟೆಯಲ್ಲಿ ಕುಲಕರ್ಣಿ ಅಂಡ್ ಗ್ಯಾಂಗ್ ಈ ಮರ್ಡರ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯಾಗತ್ತಾ ವಿನಯ್ ಕುಲಕರ್ಣಿಗೆ ಅನ್ನೋದು ಪ್ರಶ್ನೆ. ಜೀವಾವಧಿ ಅಥವಾ ಜೀವನ ಪರ್ಯಂತ ಜೈಲು, ಈ ಎರಡು ಆಯ್ಕೆಗಳು ಇದರಲ್ಲಿ ಏನಾಗುತ್ತೆ ಅಂತ. ಯಾಕಂತಂದ್ರೆ ನಿನ್ನೆ ಸಿಬಿಐ ಪರ ವಕೀಲರು ವಾದ ಮಂಡಿಸೋ ಸಂದರ್ಭದಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಕೇಳಿರಲಿಲ್ಲ, ಅಂದ್ರೆ ಗಲ್ಲು ಶಿಕ್ಷೆ ಅಂತ ಹೇಳಿರಲಿಲ್ಲ. ಜೀವಾವಧಿ ಕೊಡಿ, ಜೀವನ ಪರ್ಯಂತ ಜೈಲು ಶಿಕ್ಷೆ ಕೊಡಿ ಅಂತ ಕೇಳಿದ್ರು. ಸದ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಮರ್ಡರ್ ಕೇಸ್ನಲ್ಲಿ ಕನ್ವಿಕ್ಟ್ ಆಗಿರೋದ್ರಿಂದ, ದೋಷಿ ಅಂತ ಆಗಿರೋದ್ರಿಂದ ಕನಿಷ್ಠ ಶಿಕ್ಷೆಯೇ ಜೀವಾವಧಿ. ಕೋರ್ಟ್ ಯಾವ ರೀತಿ ಇದನ್ನು ಪರಿಗಣಿಸುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ನಿನ್ನೆ ಅಪರಾಧಿಗಳ ಪರ ವಕೀಲರು ಮತ್ತು ಸ್ವತಃ ಅಪರಾಧಿಗಳು ಕಾರಣಗಳನ್ನು ಕೊಟ್ಟಿದ್ರು. ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅನ್ನೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ಕಾರಣಗಳನ್ನು ಕೊಟ್ಟಿದ್ರು. ಒಬ್ಬ ಲೋ BP ಅಂತಂದರೆ, ಮತ್ತೊಬ್ಬ ನನಗೆ ಮಕ್ಕಳಿದೆ ಅಂತಂದ, ಇನ್ನೊಬ್ಬ 3,000 ಕೋಳಿ ಕುರಿ ಎಲ್ಲ ಇದೆ, ಹಸು ಇದೆ ಅಂತ ಮತ್ತೊಬ್ಬ ರೀಸನ್ ಕೊಟ್ಟಿದ್ದ. ಸೊ ಇದನ್ನು ಕೋರ್ಟ್ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಗೊತ್ತಿಲ್ಲ. ಯಾಕಂತಂದ್ರೆ ಕೊಲೆಯಾದಂಥ ಯೋಗೇಶ್ ಗೌಡಗೂ ಕೂಡ 3 ಮಕ್ಕಳು. ಕೋರ್ಟ್ ಯಾವ ರೀತಿ ಇದನ್ನು ಕನ್ಸಿಡರ್ ಮಾಡಿದೆ? ನನಗೆ 3 ಮಕ್ಕಳಿದ್ದಾರೆ, ಮನೆಯಲ್ಲಿ 3,000 ಹಸುಗಳಿದ್ದಾವೆ, ಇದೆಲ್ಲ ಕಾರಣಗಳನ್ನು ಕೊಡಲಾಗಿತ್ತು. ಗೊತ್ತಿಲ್ಲ. ಕಾನೂನು ಪಂಡಿತರು ಹೇಳ್ತಾರೆ ಇದೆಲ್ಲ ಕನ್ಸಿಡರ್ ಆಗಲ್ಲ, ಸಾಮಾನ್ಯವಾಗಿ ರೇರ್ ಕೇಸು ಅಂತಾದ್ರೆ ಕನ್ಸಿಡರ್ ಆಗತ್ತೆ ಅಂತ. ಈಗ ಒಂದು ಅಪ್ಡೇಟ್ ಬರ್ತಾ ಇದೆ. 12:30ಕ್ಕೆ ಶಿಕ್ಷೆ ಪ್ರಮಾಣ ಘೋಷಣೆಯಾಗುತ್ತೆ. ಶಿಕ್ಷೆ ಏನು ಅನ್ನೋದು ಗೊತ್ತಾಗುತ್ತೆ. ಕೆಲವು ನಿಮಿಷಗಳಲ್ಲಿ ತೀರ್ಪು ಪ್ರಕಟವಾಗೋದಕ್ಕಿದೆ. ತೀರ್ಪು ಅಂತಂದ್ರೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗೋದಕ್ಕಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ತಮ್ಮ ಕೊನೆಯ ತೀರ್ಪನ್ನು ಸಂತೋಷ್ ಗಜಾನನ್ ಭಟ್ ಅವರು ಕೊಡೋದಕ್ಕಿದ್ದಾರೆ. ಯಾಕಂತಂದ್ರೆ ಅವರು ವರ್ಗಾವಣೆಯಾಗಿದ್ದಾರೆ. ಶಿಕ್ಷೆಯ ಪ್ರಮಾಣ ಏನು? ಯಾವ ಪ್ರಮಾಣದ ಶಿಕ್ಷೆ? ಜೀವಾವಧಿ, ಜೀವನ ಪರ್ಯಂತ, ಅಥವಾ ಒಂದಿಷ್ಟು ವರ್ಷಗಳ ಜೈಲು ಶಿಕ್ಷೆ? 17 ಆರೋಪಿಗಳ ಪೈಕಿ ಯಾರ್ಯಾರಿಗೆ ಏನೇನು, ಇದೆಲ್ಲವೂ ಕೂಡ ನಿಗದಿಯಾಗುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ನಿನ್ನೆ ವಾದ ಪ್ರತಿವಾದಗಳಾಗಿತ್ತು. ಅಂದರೆ ಶಿಕ್ಷೆಯ ಪ್ರಮಾಣ ಎಷ್ಟಿರಬೇಕು, ಕಡಿಮೆ ಮಾಡಬೇಕು, ಇದೆಲ್ಲವೂ ಕೂಡ ಡಿಸ್ಕಸ್ ಆಗಿತ್ತು. ಇದು ಕನ್ಸಿಡರ್ ಆಗತ್ತಾ ಸಾಮಾನ್ಯವಾಗಿ ನ್ಯಾಯಪೀಠದಲ್ಲಿ? ರಕ್ಷತ್, ಯೋಗೀಶ್ ಗೌಡ ಕೊಲೆ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲರೂ ಸಹ 17 ಆರೋಪಿಗಳು ದೋಷಿ ಅಂತ ಹೇಳಿ ಈಗ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ನ್ಯಾಯಾಲಯ. ಈ ನಡುವೆ ನಿನ್ನೆ ಆರೋಪಿಗಳು ಸಹ ಒಂದು ಕಡೆ ಮನವಿ ಮಾಡ್ತಾರೆ. ಅದಕ್ಕೂ ಮುಂಚೆ ಆರೋಪಿ ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ ಸೇರಿದಂತೆ ಹಲವು ಆರೋಪಿಗಳ ಪರ ವಕೀಲರೇನಿದ್ದಾರೆ ಕನಿಷ್ಠ ಶಿಕ್ಷೆಯನ್ನ ನೀಡಬೇಕು, ಗರಿಷ್ಠ ಶಿಕ್ಷೆಯನ್ನ ನೀಡಬಾರದು ಅಂತ ಹೇಳಿ ಮನವಿ ಮಾಡ್ತಾರೆ. ಇದಕ್ಕೂ ಮೊದಲು ಸಿಬಿಐ ಪರ ವಕೀಲರಾಗಿರ್ತಕ್ಕಂಥ SPP ರಾಜು ಅವರು ಅಪಿಯರ್ ಆಗಿ ಗಲ್ಲು ಶಿಕ್ಷೆ ನೀಡಬಾರದು, ನಾವು ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡ್ತಾರೆ. ಮತ್ತೆ ಇದೊಂದು ರಾಜಕೀಯ ದುರುದ್ದೇಶದಿಂದ ಕೊಲೆ ನಡೆದಿರ್ತಕ್ಕಂಥದ್ದು. ಒಬ್ಬ ಬೆಳೀತಾ ಇದ್ದಂತಹ ರಾಜಕಾರಣಿಯನ್ನ ಕೊಲೆ ಮಾಡಲಾಗಿದೆ. ಹೀಗಾಗಿ ಇದರಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳು ನೇರವಾಗಿ ಭಾಗಿಯಾಗಿದ್ದಾರೆ. ಇವ್ರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ. ನಂತರ ವಿನಯ್ ಕುಲಕರ್ಣಿ ಮತ್ತೆ ಚಂದ್ರಶೇಖರ್ ಇಂಡಿ ಆರೋಪಿಗಳ ಅಪರಾಧಿಗಳ ಪರ ವಕೀಲರಾಗಿರ್ತಕ್ಕಂಥ ಶ್ಯಾಮ್ ಸುಂದರ್ ಅಪಿಯರ್ ಆಗ್ತಾರೆ. ಅವರು ಸಹ ಮನವಿ ಮಾಡ್ತಾರೆ, ಏನು 14 ವರ್ಷದಲ್ಲಿ ಏನು ಸುಧಾರಣೆ ಕಾಣೋದಿಲ್ವಾ, ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬಾರ್ದು, ಅವರು 3,000 ಹಸಿಗಳನ್ನ ಸಾಕ್ತಾ ಇದ್ದಾರೆ, ಒಬ್ಬ ಉದ್ಯಮಿ ಇದ್ದಾರೆ, MLA ಇದ್ದಾರೆ, 3 ಬಾರಿ ಗೆದ್ದಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ ವಿನಯ್ ಕುಲಕರ್ಣಿ. ಹೀಗಾಗಿ ಕನಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಅವರು ಮನವಿ ಮಾಡ್ತಾರೆ. ಮತ್ತೊಂದೆಡೆ ವಿನಯ್ ಅಪರಾಧಿಗಳನ್ನು ಕೂಡ ಜಡ್ಜು ನೀವೇನಾದ್ರೂ ಹೇಳೋದಿದ್ಯಾ ಅಂತ ಹೇಳಿ ಕ್ವಶನ್ ಮಾಡಿದಾಗ ಶಾಸಕ ಅಪರಾಧಿ ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಕೂಡ ನನಗೆ ಅನ್ಯಾಯ ಆಗಿದೆ ಸರ್, ನನ್ನ ಕ್ಷೇತ್ರದ ಜನರು ನಾನು ಜೈಲಿನಲ್ಲಿದ್ರು ಸಹ ನನ್ನನ್ನು ಗೆಲ್ಸಿದ್ದಾರೆ, 3 ಬಾರಿ ಶಾಸಕನಾಗಿದ್ದೀನಿ, ಮಿನಿಸ್ಟರ್ ಆಗಿದ್ದೀನಿ, ನನಗೆ 3 ಮಕ್ಕಳಿದ್ದಾರೆ, ನನಗೆ ನನ್ನ ಜನತೆಗೆ ಅನ್ಯಾಯ ಆಗ್ತಾ ಇದೆ, ಇದೊಂದು ರಾಜಕೀಯ ದುರುದ್ದೇಶದ ಪರಿಸ್ಥಿತಿ ಇದು ಅಂತ ಹೇಳಿ ಅವರು ಕೂಡ ಮನವಿ ಮಾಡ್ತಾರೆ.
ಕಿರಣ್, ಈಗ ಈ ಪರ್ಟಿಕ್ಯುಲರ್ ಕೇಸನ್ನು ಸೈಡ್ಗಿಡೋಣ. ತಾವು ಹಲವು ಕೇಸಿನ ತೀರ್ಪನ್ನು ಗಮನಿಸಿದಿರಿ. ನಾನು ಒಂದು ಪ್ರಶ್ನೆ ಇಲ್ಲಿರೋದು, ಒಂದು ಕೇಸಲ್ಲಿ ನಾನು ಅಪರಾಧಿ ಅಂತ ಆಗಿರ್ತೀನಿ, ನಂತರ ನಾನು ನ್ಯಾಯಪೀಠದ ಮುಂದೆ ಮನವಿ ಮಾಡ್ತೀನಿ, ನನಗೆ 3 ಮಕ್ಕಳಿದ್ದಾರೆ, 4 ಹೆಂಡತಿ ಇದ್ದಾರೆ, ಮನೆಯಲ್ಲಿ 3,000 ಕುರಿ ಇದೆ, ಕೋಳಿ ಇದೆ, ಇಂಥದ್ದನ್ನೆಲ್ಲ ಕನ್ಸಿಡರ್ ಮಾಡಿದಂಥ ಉದಾಹರಣೆಗಳಿದೆಯಾ ಕೋರ್ಟು ಅಂತ? ರಕ್ಷತ್, ಯಾವುದೇ ಕೋರ್ಟ್ ಆಗಿರ್ಬೋದು, ಕೊಲೆನೇ ಅಂತ ಹೇಳ್ಬೋದು. ಅವರು 99 ಒಳ್ಳೆ ಕೆಲಸ ಮಾಡಿರ್ಲಿ, ಒಂದು ಏನು ಕೊಲೆ ಅಂತಹ ಗಂಭೀರ ಪ್ರಕರಣದಲ್ಲಿ ಭಾಗಿಯಾದ್ರೆ ಕೊಲೆ ಅನ್ನೋದು ಹೈಲೈಟ್ ಆಗುತ್ತೆ. ಮುಖ್ಯವಾಗಿ ಇದೊಂದು ಗಂಭೀರ ಪ್ರಕರಣ. ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಅನ್ನೇ ಸಹ ಬರ್ಬರವಾಗಿ ಜಿಮ್ ನಲ್ಲಿ ಕೊಲೆ ಮಾಡ್ತಾರೆ ಅಂದ್ರೆ, ಸುಪಾರಿ ಹಂತಕರನ್ನ ಮೀಟ್ ಮಾಡ್ತಾರೆ ವಿನಯ್ ಕುಲಕರ್ಣಿ, ಅವರಿಗೆ ಲಾಡ್ಜ್ ಅನ್ನ ಬುಕ್ ಮಾಡಿಕೊಡ್ತಾರೆ, ಮತ್ತೆ ನೇರವಾಗಿ ಭಾಗಿಯಾಗಿದ್ದಾರೆ. ಇವರ ಸೂಚನೆ ಮೇರೆಗೆ ಸಹ ಯೋಗೀಶ್ ಗೌಡನನ್ನ ಹತ್ಯೆ ಮಾಡಿರ್ತಾರೆ. ಹೀಗಾಗಿ ಅವರು 100 ಉದಾಹರಣೆ ಕೊಡ್ಲಿ, 100 ಉದಾಹರಣೆಗಳಲ್ಲಿ 99 ಅವ್ರು ಒಳ್ಳೆ ಕೆಲಸ ಮಾಡ್ಲಿರ್ಲಿ, ಹಸು ಸಾಕಿರ್ಲಿ, ಉದ್ಯಮಿ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಜನರಿಂದ ಸಹ ಗೆದ್ದು ಬಂದಿರ್ಲಿ, ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಸಹ ಇದನ್ನ ಕೋರ್ಟ್ ಕನ್ಸಿಡರ್ ಮಾಡೋದಿಲ್ಲ. ಕೊಲೆ ಅಂತ ಗಂಭೀರ ಪ್ರಕರಣ 302 ಅಡಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಶಿಕ್ಷೆಯ ಪ್ರಮಾಣವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯ ಪ್ರಕಟಿಸುತ್ತೆ. ಥ್ಯಾಂಕ್ ಯು ಕಿರಣ್. ಮಾಹಿತಿಗೆ ಸ್ವಲ್ಪ ಹೊತ್ತಲ್ಲೇ ತೀರ್ಪು ಪ್ರಕಟವಾಗುತ್ತೆ. ಡೀಟೇಲ್ ನೋಡೋಣ ಬ್ರೇಕ್ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.